ಬೆಂಗಳೂರಿನ ಏರೋ ಶೋಲ್ನಲ್ಲಿ ಮತ್ತೊಂದು ಗಮನ ಸೆಳೆಯುತ್ತಿರುವಂತಹ ಯುದ್ಧ ವಿಮಾನ HALನ ಧ್ರುವ್ NG. ಭಾರತೀಯ ವಾಯುಪಡೆಗೆ ತನ್ನದೇ ಆದ ಕೊಡುಗೆಯನ್ನು ನೀಡುತ್ತಿರುವಂತಹ HAL ಈ ಬಾರಿ ಲಘು ಯುದ್ಧ ವಿಮಾನ ಧ್ರುವ್ NG ಅಂದರೆ ನೆಕ್ಸ್ಟ್ ಜನರೇಷನ್ನ ವಿಮಾನವೊಂದನ್ನು ಸಿದ್ಧ ಮಾಡ್ತಾ ಇದೆ. ಇದರ ಭಾಗವಾಗಿ ಹೆಲಿಕಾಪ್ಟರನ್ನು ಮೊದಲ ಬಾರಿಗೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ನೀವೀಗ ನನ್ನ ಹಿಂಭಾಗದಲ್ಲಿ ಕಾಣಬಹುದು NG ಹೆಲಿಕಾಪ್ಟರ್ ಅಂದರೆ ಧ್ರುವ್ NG ಹೆಲಿಕಾಪ್ಟರ್. ಇದು ಹೊಸ ತಲೆಮಾರಿನ ಹೆಲಿಕಾಪ್ಟರ್ ಆಗಿದೆ. ಈ ಹೆಲಿಕಾಪ್ಟರ್ ಸೇನಾ ಬಳಕೆಗೆ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ. ಈಗಾಗಲೇ ತಾವಿಲ್ಲಿ ಗಮನಿಸ್ತಿರುವಂತಹ ಈ ಹೆಲಿಕಾಪ್ಟರ್ 6 ಸೀಟರ್ಗಳನ್ನು ಹೊಂದಿರುವಂತಹ ಹೆಲಿಕಾಪ್ಟರ್. ಇದು VVIP ವರ್ಷನ್ ಆಗಿ ಪ್ರದರ್ಶನಕ್ಕೆ ಒಳಪಡ್ತಾ ಇದೆ. ಸೊ ಈ ಹೆಲಿಕಾಪ್ಟರ್ನಲ್ಲಿ ಬಹುಪಾಲು ಅಂದರೆ ದುರ್ಗಮವಾದಂತಹ ಪ್ರದೇಶಗಳಲ್ಲೂ ಕೂಡ ಕ್ರಮಿಸಿ ಅಲ್ಲಿನ ಕಾರ್ಯಚಟುವಟಿಕೆಗಳನ್ನು ಮಾಡುವಂತಹ ಸಾಮರ್ಥ್ಯವನ್ನು ಇದು ಹೊಂದಿದೆ. ಒಟ್ಟಾರೆ ಈ ಧ್ರುವ್ ಹೆಲಿಕಾಪ್ಟರ್ನ ವಿಶೇಷತೆಗಳೇನು ಅಂತಂದರೆ ಇದು ಒಟ್ಟಿಗೆ 5,500 kg ತೂಕವನ್ನು ಹೊಂದಿರುವಂತಹ ಇದು ಒಟ್ಟಾರೆ ತನ್ನ ಸಾಮರ್ಥ್ಯದ 2ರಷ್ಟು ಕಾರ್ಯಕ್ಷಮತೆಯನ್ನು ಮಾಡಬಹುದು. ಹಾಗೆ 250 ಕಿಲೋಮೀಟರ್ ಕ್ರೂಸಿಂಗ್ ಸ್ಪೀಡನ್ನು ಇದು ಒಳಗೊಳ್ತಾ ಇದೆ. ಹಾಗೆ ಸರ್ವಿಸ್ ಚಾಲೆಂಜಿಂಗ್ ಆಗಿ 6,000 ಅಡಿಗಳ ಎತ್ತರದ ಹಾರಾಟವನ್ನು ಕೂಡ ಮಾಡುವಂತಹ ಸಾಮರ್ಥ್ಯವನ್ನು ಇದು ಹೊಂದಿಕೊಂಡಿದೆ. ಈಗ ತಾವೀಗ ನೋಡ್ತಾ ಇರೋದು ಇದು ಒಳ ಆವರಣ. ಈ ಒಳ ಆವರಣದಲ್ಲಿ ನಿಮಗೆ ಅಂದರೆ ಇಲ್ಲಿ 6 ಜನರಿಗೆ ಕೂರುವಂತಹ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇದೆ. 2 ಅಂದರೆ ಒಟ್ಟಿಗೆ 6 ಸೀಟ್ಗಳ ವ್ಯವಸ್ಥೆ ಇದೆ. ಇದು VVIP ವರ್ಷನ್ ಆಗಿರೋದ್ರಿಂದಾಗಿ ಇಲ್ಲಿ ಇದನ್ನು ಮಾಡಲಾಗ್ತಾ ಇದೆ. ಈ ಧ್ರುವ್ ಒಟ್ಟಾರೆ ಅಂದರೆ ಇದನ್ನು ಜನವರಿ 24ರಲ್ಲಿ ಅಂದರೆ 2004ರಲ್ಲಿ ಧ್ರುವ್ನ ಮೊದಲ ಹೆಲಿಕಾಪ್ಟರ್ ರಚನೆಯಾಗಿತ್ತು. ಅದಾದ ಬಳಿಕ 24ರಲ್ಲಿ ಇದನ್ನು ಅಪ್ಡೇಟ್ ಮಾಡಲಾಗಿದೆ. ಸೊ ಇದು 2025ರ ಈ ಏರ್ ಶೋನಲ್ಲಿ ಪ್ರದರ್ಶನಗೊಳಪಡ್ತಾ ಇದೆ. ಸೊ ಇದು ಟ್ವಿನ್ ಇಂಜಿನ್ ಅನ್ನು ಹೊಂದಿಕೊಂಡಿದೆ. ಹಾಗೆ ಸ್ಕಿಡ್ ವಿಲ್ ಅಂದರೆ ಯಾವ ಪ್ರದೇಶಗಳಲ್ಲಿ ಎತ್ತರದ ಪ್ರದೇಶಗಳಿಗೆ ತೆರಳಲಾಗಲೂ ಕೂಡ ಯಾವುದೇ ರೀತಿಯಾದಂತಹ ಸಮಸ್ಯೆಗಳಾಗದ ರೀತಿ ನೋಡಿಕೊಳ್ಳುವಂತಹ ವೀಲಿಂಗ್ ವ್ಯವಸ್ಥೆಯನ್ನು ಹೊಂದಿದೆ. ಹಾಗೆ ಹೆಚ್ಚುವರಿಯಾಗಿ ಇದು 1,500 kg ತೂಕವನ್ನು ತನ್ನ ಒಳಗಿನ ಪ್ಯಾಸೆಂಜರ್ಗಳನ್ನು ಹೊಂದಿಕೊಂಡಂತೆ ಕೆಳಭಾಗದಲ್ಲಿ ಹುಕ್ಕಿಂಗ್ ವ್ಯವಸ್ಥೆ ಅಂದರೆ ಟೋಯಿಂಗ್ ಮಾಡುವಂಥ ಸಂದರ್ಭ ಬಂದಾಗ, ಎತ್ಕೊಂಡು ಹಾರುವಂಥ ಸಂದರ್ಭ ಬಂದಾಗ 1,500 kgಯ ತೂಕವನ್ನು ಇದು ಹೊರುವಂಥ ಸಾಮರ್ಥ್ಯವನ್ನು ಹೊಂದಿದೆ. ಹಾಗೆ 3 ಗಂಟೆ 45 ನಿಮಿಷಗಳ ಹಾರಾಟ ಸಾಮರ್ಥ್ಯವನ್ನು ಹೊಂದಿರುವಂತಹ ಇದು ಒಟ್ಟಿಗೆ 1,055 ಲೀಟರ್ ಇಂಜಿನ್ ಅಂದರೆ ಫ್ಯೂಯಲ್ ಕೆಪಾಸಿಟಿಯನ್ನು ಒಳಗೊಳ್ತಾ ಇದೆ. ಸೊ ಹೀಗಾಗಿ ಈ ಹೆಲಿಕಾಪ್ಟರ್ ಭಾರತೀಯ ಸೇನೆಯ ಭಾಗವಾಗುವುದಕ್ಕೆ ತಯಾರಿಯನ್ನು ನಡೆಸ್ತಾ ಇದೆ. ಈಗ ತಾವಿಲ್ಲಿ ಕಾಣ್ಬೋದು ಅಂದರೆ ಈ ಹೆಲಿಕಾಪ್ಟರ್ನ ಉದ್ದ ಹೇಗಿದೆ ಅನ್ನುವಂಥದ್ದು ಸುಮಾರು 20 ಮೀಟರ್ಗಳಿಗಿಂತಲೂ ಹೆಚ್ಚಿನ ಟೋಲ್ ರೊಟೇಟರ್ಗಳನ್ನು ಇದು ಹೊಂದಿಕೊಂಡಿದೆ. ಹಾಗೆ ಕ್ಷಿಪ್ತ ಕಾರ್ಯಾಚರಣೆಯ ಜೊತೆಯಲ್ಲಿ ಆಗಾಗ ಅಂದರೆ ದುರ್ಗಮ ಪ್ರದೇಶದಲ್ಲಿ ವೀಲ್ ರೊಟೇಟಿಂಗ್ ಮಾಡೋದಕ್ಕೆ, ತಕ್ಷಣದ ಡ್ರೈವ್ಗಳನ್ನು ಮಾಡೋದಕ್ಕೆ ಅವಕಾಶವಾಗುವಂತಹ ರೊಟೇಟಿಂಗ್ ವೀಲ್ಗಳನ್ನು ಕೂಡ ಹೊಂದಿಕೊಂಡಿದೆ. ಉಳಿದಂತೆ ಲ್ಯಾಂಡಿಂಗ್ ಮತ್ತು ಯಾವುದೇ ರೀತಿಯಂಥ ಸಮಸ್ಯೆ ಆಗದ ರೀತಿಯಲ್ಲಿ ನೋಡಿಕೊಳ್ಳುವುದಕ್ಕೋಸ್ಕರ ಇದಕ್ಕೆ ಆಂಟಿ ಸ್ಕಿಡ್ ವೀಲ್ಗಳನ್ನು ಕೂಡ ಅಳವಡಿಸಲಾಗ್ತಿದೆ. ಆ ವೀಲ್ಗಳನ್ನು ಕೂಡ ತಾವು ಗಮನಿಸಬಹುದು. ಒಳ ಆವರಣ ಹಾಗಿದ್ರೆ ಹೊರ ಆವರಣದಲ್ಲಿ ಧ್ರುವ್ ಕಾಣುತ್ತಿರುವುದೇ ಈ ರೀತಿ ಅಂದರೆ ತಾವು ಗಮನಿಸ್ತಾ ಇರಬಹುದು. ಅತಿ ದೊಡ್ಡ ಬೃಹತ್ ಕಾಯದ ರೀತಿಯಲ್ಲಿ ಇದು ಕಾಣಿಸ್ತಾ ಇದೆ. ಇದಕ್ಕೆ ಈ ಬಾರಿ ಪವನ್ ಹಂಸ್ ಇಂಜಿನನ್ನು ಕೂಡ ಬಳಸಲಾಗ್ತಾ ಇದೆ. ಈ ಹಿಂದೆ HAL ತನ್ನ ಪ್ರಾಯೋಗಿಕ ಕಾರ್ಯಗಳಲ್ಲಿದ್ದಂಥ ಸಂದರ್ಭದಲ್ಲೂ ತಮ್ಮ ಹೆಲಿಕಾಪ್ಟರ್ಗಳಲ್ಲಿ ಈ ಪವನ್ ಹಂಸ್ ಎಂಜಿನನ್ನು ಬಳಕೆಯನ್ನು ಮಾಡಲಾಗಿತ್ತು. ಹೀಗೆ ಈ ಬಾರಿಯ ಏರ್ ಶೋನಲ್ಲಿ ಪ್ರದರ್ಶನದ ಜೊತೆಗೆ ತನ್ನ ಕಾರ್ಯಸಮತೆಯನ್ನು ಕೂಡ ಆಗಸದಲ್ಲಿ ಪ್ರದರ್ಶಿಸುವಂತಹ ಹಂತಕ್ಕೆ ಧ್ರುವ್ ಬಂದು ನಿಂತಿದೆ. ಈ ಹೆಮ್ಮೆಯ ಹೆಲಿಕಾಪ್ಟರ್ ಭಾರತ ಸೇನೆಗೆ ಸೇರ್ಪಡೆಯಾಗುವುದಕ್ಕೆ ಕಾದು ನಿಂತಿದೆ. ಇವೆಲ್ಲದರ ಜೊತೆಗೆ ಬಹಳ ಖುಷಿಪಡುವ ವಿಚಾರ ಏನು ಅಂತಂದರೆ ನಮ್ಮ ಹೆಮ್ಮೆಯ ಬೆಂಗಳೂರಿನ HAL ಈ ಧ್ರುವನ್ನು ಸಿದ್ಧ ಮಾಡಿರುವಂಥದ್ದು. ಇಂಥ ಕನ್ನಡಿಗರ ಮತ್ತು ಕರುನಾಡರ ಹೆಸರನ್ನು ಮಿಂಚಿಸುವಂತಹ ಈ ಧ್ರುವ್ ಭಾರತೀಯ ಸೇನೆಯ ಭಾಗವಾಗಬೇಕು. ಹಾಗೆ ಮುಂದಿನ ದಿನಗಳಲ್ಲಿ ನಾಡಿನ ಹೆಸರನ್ನು ಕೂಡ ಉಜ್ವಲಿಸುವಂತೆ ಮಾಡುತ್ತೆ ಅನ್ನುವಂಥ ವಿಶ್ವಾಸ ವ್ಯಕ್ತವಾಗ್ತಾ ಇದೆ. ಕ್ಯಾಮ್ರಾಮನ್ ವಿಜಯ್ ಜೊತೆ ರಾಕೇಶ್, TV5 ಬೆಂಗಳೂರು.